ನಾವು ಇವರು ಗೌರ್ಮೆಂಟ್ ಮುಂದೆ ಹೇಳಿದ್ರೆ ಕಂಪ್ನಿ ಒಳಗಡೆ ಮಕ್ಕಳನ್ನ ಸಾಕಕ್ಕೆ ಮಕ್ಕಳ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಕೊಡ್ತದೆ ಅಂತ ಹೇಳ್ತಾರೆ. ವ್ಯವಸ್ಥೆ ಏನು, ಚಿಕ್ಕ ಮಕ್ಕಳನ್ನ ನಾವು ಬೆಳಗಿಂದ 3 ಗಂಟೆಗೆ ಎತ್ಕೊಂಡ್ಬಂದು ನಾವು ಕಂಪ್ನಿ ಮಾಡ್ಸೋಕ್ಕಾಗುತ್ತಾ? ರಾತ್ರಿ 12 ಗಂಟೆವರೆಗೂ ನಾವು ಕಂಪ್ನಿ ಮಾಡ್ಸೋಕ್ಕಾಗುತ್ತಾ? ಇಡೀ ನೈಟ್ ಕೊಟ್ಟು ನಾವು ಚಿಕ್ಕ ಮಕ್ಕಳ ಕಂಪ್ನಿ ಒಳಗಡೆ ನಾವು ಮಾಡ್ಸೋಕ್ಕಾಗುತ್ತಾ? ಇದೆಲ್ಲ ಕಾರ್ಮಿಕರ ವಿರೋಧ ನೀತಿಗಳನ್ನ ತರ್ತಾ ಇದ್ದಾರೆ ಹೊರತು ಕಾರ್ಮಿಕರ ಸಹಾಯ ಆಗುವಂಥದ್ದು ಯಾವುದೇ ಬೇಡಿಕೆಗಳು ಎಲ್ಲ ಈ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಕಾರ್ಮಿಕರ ಮಾಲೀಕರ ಪರನೇ ಇದೆ ಹೊರತು ಕಾರ್ಮಿಕರ ಪರ ಅಂತವಿಲ್ಲ. ವೋಟ್ ಹಾಕ್ಸ್ಕೊಳಕ್ ಮಾತ್ರ ಕಾರ್ಮಿಕರು ಬೇಕು. ಇವ್ರಿಗೆ ವೋಟ್ ಹಾಕ್ಸ್ಕೊಳಕ್ಕೆ ಮಾತ್ರ ಇವ್ರಿಗೆ ಕಾರ್ಮಿಕರು ಕಣ್ಣಿ ಕಾಣ್ತಾರೆ, ಲೇಡೀಸ್ ಕಣ್ಣಿ ಕಾಣ್ತಾರೆ, ಬಡವ್ರು ಕಣ್ಣಿ ಕಾಣ್ತಾರೆ, ರೈತರು ಕಣ್ಣಿ ಕಾಣ್ತಾರೆ. ಅದೇ ಇವರು ರೈತರು ಒಳ್ಳೇದು ಮಾಡೋದಕ್ಕಾಗಲಿ ಅಥವಾ ಕಾರ್ಮಿಕರು ಒಳ್ಳೇದು ಮಾಡೋಕ್ಕಾಗಲಿ ಅವಾಗ ರೈತರು ಕಾಣ್ತಾರೆ, ಅವಾಗ ಮಾಲೀಕರು ಕಾಣ್ತಾರೆ, ಯಾರು ಕಂಪ್ನಿ ಮಾಲೀಕರು ಕಾಣ್ತಾರೆ. ಯಾಕೆ ಅವ್ರೇ ಸ್ವಾಮಿಗೆ ಜೀವನ ಮಾಡ್ಬೇಕಾದ್ರು? ಭೂಮಿ ನಮ್ದು, ಜಾಗ ನಮ್ದು, ಇಲ್ಲಿ ನಾವು ಇಲ್ಲಿ ಕೊಡೋದು ಇವ್ರಿಗೆ ಮಾಲೀಕರಿಗೆ. ಅದಲ್ಲದ್ರೆ ನಮ್ಗೆ ಇಲ್ಲಿ ಕೆಲ್ಸಗಳಿರಲ್ಲ. ಇಲ್ಲಿ ಅದು 10 ಅವ್ರು ಮಾಡು, 12 ಅವ್ರು ಮಾಡು, ಇಷ್ಟ ಇದ್ರೆ ಬಾ, ಕಷ್ಟವಾದ್ರು ಹೋಗು. ಏನಿದು ದೌರ್ಜನ್ಯ ಇದು ಕಾರ್ಮಿಕರ ಮೇಲೆ ನಡೆಸ್ತಾರೋ? ದಿನೇ ಆದ್ರೆ ದೌರ್ಜನ್ಯಗಳು ಮುಂಚೆ ಕೊಡ್ತಾ ಇದ್ರು, ಎಷ್ಟು ಫೆಸಿಲಿಟಿ ಕೊಡ್ತಾ ಇದ್ರು, ಎಷ್ಟು ಕಾರ್ಮಿಕರು ಫೆಸಿಲಿಟಿಗಳು ಕೊಡ್ತಿದ್ರು, ಪಾಠಸ್ ಕೊಡ್ತಾ ಇದ್ರು, ಹಾಸ್ಪಿಟ್ಲ್ ಕೊಡ್ತಾ ಇದ್ರು. ESI ಫೆಸಿಲಿಟಿ ಹೆಂಗಿತ್ತು? ಇವತ್ತು ESI ಹೋಗಿ ವಾಂತಿ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದೈತೆ ಕಾರ್ಮಿಕರು. ESI ಹೋಗೋದೇ ಬಿಟ್ಬಿಡೋರು ನಮ್ಮ ಕಾರ್ಮಿಕರು. ಹೋದ್ರೆ ಮಾತ್ರ ಎಣಾಗಿ ಬರ್ತಾರೆ ESI ಅಲ್ಲಿ. ಅಂತ ಫೆಸಿಲಿಟಿಗಳನ್ನ ಒದಗಿಸಿ ಕೊಡ್ತಾ ಇದ್ರೆ ಗೌರ್ಮೆಂಟ್. ಇದಕ್ಕೆಲ್ಲ ನಾವು ಬೇಕಾಗಿದೆ. ಅದಕ್ಕೋಸ್ಕರ ನಾವು ಗೌರ್ಮೆಂಟ್ ಕೇಳೋದು, ಮನವಿ ಮಾಡೋದಂದ್ರೆ ಏನಂದ್ರೆ ದಯವಿಟ್ಟು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ನಾವು ಯಾವುದೇ ಕಾರಣಕ್ಕೂ ನಾವು 8 ಅವ್ರ ಮೇಲೆ 1 ನಿಮಿಷ ಕೆಲಸ ಮಾಡೋಕ್ಕೆ ನಾವು ರೆಡಿ ಇಲ್ಲ ಸ್ವಾಮಿ. ಅದು ಎಲ್ಲಿ ಗಂಟೆ ಹೋರಾಟ ಮಾಡಬೇಕು ಅಲ್ಲಿ ಗಂಟೆ ನಾವು ಹೋರಾಟ ಮಾಡ್ತೀವಿ. ನಾವು ಪ್ರಾಣ ಹೋದ್ರೂ ಪರವಾಗಿಲ್ಲ ಕಾರ್ಮಿಕರು. ನಾವು ಮಾತ್ರ ಇದನ್ನ ನಾವು ಜಾರಿ ಮಾಡೋಕ್ಕೆ ನಾವು ಬಿಡೋದಿಲ್ಲ. ನಾವು 10 ಅವರಾಗಿರ್ಬೋದು, 12 ಅವರಾಗಿರ್ಬೋದು, ಮತ್ತು ಲೇಡೀಸು ನೈಟ್ ಶಿಫ್ಟ್ ಆಗಿರ್ಬೋದು, ಮತ್ತು ಇವತ್ತಿನ ದಿವಸ ಕಟ್ಟಡ ಕಾರ್ಮಿಕರಿಗೆ ಏನೆಲ್ಲ ಸವಲತ್ತುಗಳಿದೆ ಇದು ತಿಂತಾ ಇದ್ದಾರೆ. ದುಡ್ಡುಗಳೆಲ್ಲ ಬೇಜಾರು ಬರೋದಿಲ್ಲ, ಅವರವರೇ ತಿಂತಾ ಇದ್ದಾರೆ. ಕಟ್ಟಡ ಕಾರ್ಮಿಕರಿಗೆ ಒಂದು ಸವಲತ್ತುಗಳನ್ನ ಕೊಡ್ತಾ ಇಲ್ಲ. ಎಷ್ಟೆಲ್ಲ ಸವಲತ್ತುಗಳಿದೆ ಕಟ್ಟಡ ಕಾರ್ಮಿಕರಿಗೆ. ಮಕ್ಕಳಿಗೆ ಓದಿಸೋದು ಸ್ಕಾಲರ್ಶಿಪ್ ಇದೆ, ಮತ್ತೆ ಅವ್ರಿಗೆ ಗರ್ಭಿಣಿಯರಿಗೆ ಡೆಲಿವರಿ ಇದೆ, ಸ್ಕೀಮ್ ಇದೆ. ಅದು ಯಾವುದು ಇವತ್ತು ಸರ್ಕಾರ ಒದಗಿಸಂಥದ್ದು ವಿಫಲವಾಗಿದೆ. ಇವತ್ತಿನ ದಿವಸ ವಿಫಲವಾದಂಥ ಕೆಲಸಗಳು ಕಾರ್ಮಿಕರ ವಿರೋಧಿಗಳ ಕೆಲಸಗಳನ್ನ ಮಾಡ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಕೂಡಲೇ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ನಮ್ಮ ಬೇಡಿಕೆಗಳು ಏನಿದೆಯೋ ಅದನ್ನ ಈಡೇರಿಸುವಂತ ಕೆಲಸಗಳನ್ನ ಮಾಡಬೇಕು. ನೀವು ಮಾಡಲಿಲ್ಲ ಅಂತ ಒಂದು ಪಕ್ಷದಲ್ಲೇ ನಾವು ವಿಧಾನಸೌಧ ಮುಕ್ತಿ ಆಗೋಕ್ಕೂ ನಾವು ರೆಡಿ ಇದೀವಿ. ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಕಾರ್ಮಿಕರ ಪ್ರಾಣ. ನಾವು ಎಷ್ಟು ದಿವಸ ಅಂತ ನಾವು ಗುಲಾಮಗಿರಿ ಮಾಡೋಕ್ಕಾಗುತ್ತೆ? ಇಲ್ಲಿ ನಾವು ಗುಲಾಮಗಿರಿ ಮಾಡ್ತಾ ಇದೀವಿ ಸ್ವಾಮಿ. ನಾವು ಕೆಲಸ ಮಾಡ್ತಾ ಇಲ್ಲ ಇಲ್ಲಿ. ಆ ತರ ಪರಿಸ್ಥಿತಿನ, ಆ ತರ ವಾತಾವರಣನ ಇವರು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತಾ ಇದೀವಿ. ಇವತ್ತು ಬರೀ ನಾವು ರೋಡ್ ಶೋ ಇಲ್ಲಿ ಮಾಡ್ತಾ ಇದ್ವಿ ಅಷ್ಟೇ. ಇದಕ್ಕೇನ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಇದಕ್ಕೇನ ಮಣೆ ಹಾಕಲಿಲ್ಲ ಅಂದ್ರೆ, ನಮ್ಮ ಪರ ಬರ್ಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಎಲ್ಲಿನೂ ಹೋರಾಟ ಮಾಡ್ತೀವಿ. ಇಲ್ಲಿ ರಾಜ್ಯ ಸರ್ಕಾರ ವಿಧಾನಸಭೆ ಮುಂದೆನೂ ಹೋರಾಟ ಮಾಡ್ತೀವಿ. ಹೋರಾಟ ಮಾಡ್ತೀವಿ ನಾವು ಯಾವುದೇ ಕಾರಣಕ್ಕೂ ನಾವು ಬಗ್ಗಲ್ಲ. ನಾವು ಹಿಂದೆ ಹೋಗೋದ ಮಾತ್ರ ಇಲ್ಲ ಸ್ವಾಮಿ. ಇದು ಹೇಳ್ತಾ ಇರೋ ಪರ್ಮಿಷನ್ ಕೂಡ ಕೊಡ್ತಾ ಇಲ್ಲ ಸ್ವಾಮಿ ನಮ್ಗೆ.